ಎಲ್ರಿಗೂ ನಮಸ್ಕಾರ. ಎಲ್ಲರೂ ತಮ್ಮನೇಲಿ ನೋಡ್ದಂಗೆ ಇವತ್ತು ನಾವು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೆಲಮಂಗಲ ಟೋಲ್ ನಿಯರ್ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಹಿಂದೆ ಗೂಬೆ ಕಲ್ಲಮ್ಮ ತಾಯಿ ದೇವಸ್ಥಾನ ಇದೆ. ಸೊ ಇಲ್ಲಿಂದ ಒಂದು ಕೈಯೆಲ್ಲ ಮುಕ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಇವಾಗ ಜಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಹಿಂದೆ. ಸೊ ಇವಾಗ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ ಚಿಕ್ಕಮಗಳೂರಿಗೆ ಮಾನ್ಸೂನ್ ರೈಡು. ಸೊ ಒಂದು ಯಾವುದೋ ರೆಸಾರ್ಟ್ ಪ್ರಮೋಷನ್ ಇತ್ತು, ಹಂಗಾಗಿ ಇವಾಗ ಹೊರಟಿದ್ದೀವಿ. ಸೊ ಬನ್ನಿ. ಗೈಸ್, ಇವಾಗ ರೈಟ್ ನಾವು ಹಾಸನಲ್ಲಿದ್ದೀವಿ. 154 ಕಿಲೋಮೀಟರ್ ಬಂದಿದ್ದೀವಿ ಮನೆಯಿಂದ. ಮಳೆ ಡ್ರಿಸಲ್ ಆಗ್ತಾ ಇದೆ, ಚೆನ್ನಾಗಿದೆ ವೆದರು. ಹಿಂಗೆ ಇದ್ರೆ ಸಾಕು. ಸೊ ನೋಡೋಣ ಮುಂದೆ ಹೆಂಗಿರುತ್ತೆ ಏನು ಅಂತ ವೆದರೆಲ್ಲ. ನೋಡಿ ನಮ್ಮ ಬಾಯ್ಸ್ ಟೋಟಲ್ 5 ಮೆಂಬರ್ಸ್ ಹೋಗ್ತಾ ಇರೋದು. ಸೊ ಇವಾಗ ನೆಕ್ಸ್ಟು ಬೇಲೂರು ರೋಡ್ಗೆ ರೈಡ್ ತೊಗೋಬೇಕು. ಸೊ ಬೇಲೂರು ಸಿಕ್ಕಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಗೈಸ್, ರೈಟ್ ನಾವು ಬೇಲೂರಿಗೆ ಎಂಟ್ರಿ ಆದ್ವಿ. ಇನ್ನೊಂದು 80 ಕಿಲೋಮೀಟರ್ಸ್ ಇರುತ್ತೆ ನಮ್ಮ ಡೆಸ್ಟಿನೇಷನು. ಬೇಲೂರು ಟೆಂಪಲ್ ನೋಡಿಕೊಂಡು ದೇವಸ್ಥಾನಕ್ಕೇನು ಹೋಗಲ್ಲ ಒಳಗಡೆ. ಸೊ ನೋಡ್ಬಿಟ್ಟು ಹಂಗೆ ಆಚೆ ಕಡೆಯಿಂದ ಜಯ್ಯನ ಬನ್ನಿ. ಗೈಸ್, ರೈಟ್ ನಾವು ಇವಾಗ ಕೊಟ್ಟಿಗೆ ಹಾರಾಗಿ ಬಂದ್ವಿ. ಫೇಮಸ್ ನೀರು ದೋಸೆ ತಿನ್ನೋಣ ಅಂತ. ಸೊ ಇಲ್ಲೆಲ್ಲಾದರೂ ಒಂದು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಕೊಟ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀವಿ ಕಳಸ ಮೇನ್ ರೋಡ್ಗೆ. ಇನ್ನು ಮುಂದೆ ಐತೆ ಮಗ, ಮುಂದೆ ಗೈಸ್. ಆ್ಯಕ್ಚುಲಿ ಡ್ರಿಸಲ್ ಇರಬೇಕಾಗಿತ್ತು, ಡ್ರಿಸಲ್ ಇಲ್ಲ. ಡ್ರಿಸಲ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು. ಸೊ ನೋಡೋಣ ಮುಂದಕ್ಕೆ ಹೆಂಗಿರುತ್ತೆ ಏನು ವೆದರ್ ಅಂತ. ಸೊ ಇನ್ನೊಂದು ಸ್ವಲ್ಪ ದೂರ ಇದೆ. ಕಳಸಾಗೆ ರೈಟ್ ತೊಗೊಂಡು ನೀರು ದೋಸೆ ತಿನ್ಕೊಂಡು ಫಸ್ಟು ಟಿಫನ್ ಮಾಡಬೇಕು. ಹೊಟ್ಟೆ ಎಲ್ಲ ಹಸಿತಾ ಇದೆ. 3 ಗಂಟೆಗೆ ಎದ್ದಿದ್ದೀವೆಲ್ಲ. ಸೊ ಫಸ್ಟ್ ಹೇಳಿದ್ದು ಆ್ಯಕ್ಚುಲಿ ಇವನೇ ಕುಶಾಲ್ ಅಂತ. ನೋಡಿದ್ರೆ ಅವನೇ ಲೇಟಾಗಿ ಬಂದ. 3 ಗಂಟೆಗೆ ಹೋಗೋಣ ಅಂದ. ಸೊ 4:15 ಆಯಿತು ಬಿಡೋಷ್ಟೊತ್ತಿಗೆ. 4:15ಗೆ ನಮ್ಮ ನೆಲಮಂಗಲ ಬಿಟ್ಟಿದ್ವಿ ನಾವು. ಸೊ ವೆದರ್ ಅಂತೂ ಚಿಂದಿ ಆಗಿದೆ. ಬಟ್ ಡ್ರಿಸಲ್ ಇದ್ದೀರಿ ಇನ್ನೂ ಸೈಕಾಗಿರೋದು. ಅಲ್ಲಿ ಚಾರ್ಮಾಡಿ ಘಾಟ್ ಇಲ್ಲಿಂದ ನೋಡ್ತಾ ಇದ್ರೆ ಗುರು ಏನು ಕ್ರೇಜಿ ಕಾಣಿಸುತ್ತೆ. ಅದೇ ಮಗ ಇಲ್ಲಿ ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇರ್ಬೋದು, ಅಷ್ಟೊಂದು ವ್ಯೂ ಕಾಣಿಸಲ್ಲ. ಬಟ್ ನಮ್ಗಂತೂ ಅಲ್ಟಿಮೇಟ್ ಅನ್ಕೊಳ್ಳಿ. ಚಾರ್ಮಾಡಿ ಇವಾಗ ಹೋಗ್ಬಿಟ್ರೆ ಗೈಸ್ ಸ್ವರ್ಗ ನೋಡಿ. ಅಲ್ಲಿ ಆ ಬಿಲ್ಡಿಂಗ್ಸು ಅದೆಲ್ಲ ನೆಕ್ಸ್ಟ್ ಲೆವೆಲ್. ಅಲ್ಲಿ ನೋಡಿ ಗೈಸ್, ಅದು ಮನೆಗಳು ಎಲ್ಲ ಸ್ವರ್ಗದಲ್ಲಿ ಒಂಥರ ಫೀಲೇ ಮಸ್ತಾಗಿ ಕೊಡುತ್ತೆ. ಮಸ್ತಾಗಿ ಕಾಣಿಸುತ್ತೆ.
ಆಷಾಢ ಟೈಮ್ ಅಲ್ಲ, ಸೌತ್ ಕೇಂದ್ರದಲ್ಲಿ ಆಷಾಢ. ಈಗ ಇನ್ನು 15ರವರೆಗೆ ಗಿರಾಕಿ ಸ್ವಲ್ಪ ಕಮ್ಮಿ. ಗಾಯ್ಸ್, ಅಯ್ಯನ ವ್ಯಾಲಿ ರೆಸಾರ್ಟಿಗೆ ಬಂದರೆ ಒಂದು 200 ಕಿಲೋಮೀಟರ್ಸು ಕೆಳಗಡೆ ಇಳಿಬೇಕು. ಅಂದರೆ ರೆಸಾರ್ಟಿಂದ ಒಂದು ಸ್ವಲ್ಪ ಡೌನು ಇಳಿಬೇಕು. ನೀವು ಡೌನ್ ಇಳಿದ್ರೆ ನೋಡಿ, ಇದೊಂದು ಬ್ರಿಡ್ಜ್ ಸಿಗುತ್ತೆ, ಹಳೆ ಬ್ರಿಡ್ಜು. ಪಕ್ಕದಲ್ಲಿ ಈ ಥರ ಒಂದು ವ್ಯೂ ಇದೆ, ಸ್ಟ್ರೀಮ್ ಹರಿತಾ ಇದೆ. ಇಲ್ಲಿ ಸ್ವಲ್ಪ ಆಟ ಆಡ್ಕೋಬೋದು. ಕಲ್ಲೆಲ್ಲ ಸ್ವಲ್ಪ ಪಾಚಿ ಕಟ್ಟಿರುತ್ತೆ, ಹುಷಾರಾಗಿ ಆಟ ಆಡ್ಕೊಳ್ಳಿ. ಬಟ್ ಆಳ ಎಲ್ಲ ಏನಿಲ್ಲ, ನೀರಂತ ಫೋರ್ಸ್ ಕೂಡ ಇಲ್ಲ. ಸೊ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ವ್ಯೂ ಇದೆ. ಗೈಸ್, ಇವಾಗ ರಾಣಿಜೇರಿ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಇದೆ. ಫುಲ್ಲು ಮಳೆ ಬರ್ತಾ ಇದೆ, ವೆದರು ತುಂಬ ಚೆನ್ನಾಗಿದೆ. ಸೊ ನೋಡೋಣ, ಇಲ್ಲಿ ಕಾರ್ಗಳೆಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು. ಇನ್ನೂ ಮೇಲೆ ಹತ್ಕೊಂಡು ಹೋಗ್ಬೋದು, ಬಟ್ ಅದು ಸಖತ್ತು ಟಫ್ ಇದೆ ಮೇಲ್ಗಡೆ, ಫುಲ್ ಆಫ್ ರೋಡು. ಸೊ ನಮ್ಮದು ಬೇರೆ ಸ್ವಿಫ್ಟ್ ಅಲ್ವಾ, ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ. ಗಾಯ ಸುಮ್ಮನೆ ಬಂದ್ವಿ, ವಿವೇ ಇಲ್ಲ ಇಲ್ಲಿ. ಅಪ್ಪ ಫುಲ್ ಜಾರುತ್ತಾ ಇರಲಿಲ್ಲ. ಗೈಸ್, ರಾಣಿಜರಿಯಿಂದ ಒಂದು ಲೆಫ್ಟ್ ಹೋಗುತ್ತೆ, ಸಾರಿ ರೈಟ್ ಹೋಗುತ್ತೆ. ಇನ್ನು ಒಂದು ಬ್ಯೂಟಿಫುಲ್ ದೇವಸ್ಥಾನ ಇದೆ, ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ. ನಾನು ಒಬ್ಬನೇ ಬಂದಿದ್ದೀನಿ ನೋಡಿ, ಯಾರೂ ಇಲ್ಲ. ಅವರು ಇನ್ನೂ ಇಳಿತಾಯಿದ್ರು ಬೆಟ್ಟನ. ಸೊ ನೋಡೋಣ, ಒಳಗಡೆ ಹೋಗೋಣ. ಓಪನ್ ಇದೆ ದೇವಸ್ಥಾನ, ತುಂಬ ಹಳೆದು ಗುರು. ಪಾಪ ಏನು ಕ್ರೇಜಿಯಾಗಿ ಕಟ್ಟಿದ್ದಾರೆ ಗುರು. ಇಲ್ಲಿ ಮಧ್ಯದಲ್ಲಿ ಸೇಮ್ ಬೆಟ್ಟದ ಭೈರವ ಥರನೇ ಅದೇ ರೀತಿಯಾಗಿದೆ. ಇಲ್ಲೊಂದು ಮೆಟ್ಲಿದೆ, ಮೆಟ್ಲು ಇಳ್ಕೊಂಡೋದ್ರೆ ದೊಡ್ಡ ಕಲ್ಯಾಣಿ, ಹಳೇ ಕಲ್ಯಾಣಿ ಇದೆ ನೋಡಿ ಇಲ್ಲಿ. ಹಳೇದಂದರೆ ಹಳೇದು, ಸೇಮ್ ನನ್ನ ಹಳೆ ವಿಡಿಯೋದಲ್ಲಿ ಏನು ಕವಲೇದುರ್ಗ ಫೋರ್ಟ್ ನೋಡಿದ್ರಾ, ಸೇಮ್ ಅದೇ ರೀತಿಯಾಗಿ ಹಳೆಯ ಕಲ್ಯಾಣಿಗಳಿದೆ. ಕ್ರೇಜ್ ಇದೆ ಮಾತ್ರ ಇಲ್ಲಿಂದ. ಮೆಟ್ಲು ಹೆಂಗಿದೆ, ಹಾಂ ಒಂಥರ ಸಕ್ಕತ್ತಲ್ಲ. ಈ ಕಡೆಯಿಂದ ಹೋಗೋಣ ಒಂದು ರೌಂಡು. ಕಲ್ಲುಗಳೆಲ್ಲ ಪಾಚಿ ಕಟ್ಬಿಟ್ಟಿದೆ, ಜಾರುತ್ತೆ. ಇಲ್ಲಿ ಗಣಪತಿ ದೇವರು, ಇಲ್ಲಿ ಭದ್ರಕಾಳಿ ಅಮ್ಮನವರಿದ್ದಾರೆ. ಒಳಗಡೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ. ನೋಡೋಣ, ಇಲ್ಲಿ ಹೋಗೋಣ.
ಓಹೋ, ನೋಡೋಕ್ಕೆ ಭಯ ಆಗುತ್ತೆ ಇಲ್ಲಿಂದ. ಗ್ಲಾಸ್ ಇದೆ ಆ್ಯಕ್ಚುಲ್ ಆಗಿದ್ದು. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಮಹಾದೇವರೇ, ಹಂಗೆ ದರ್ಶನ ಆಯಿತು. ಯಾರು ದೇವಸ್ಥಾನ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಮಲಗೋಕ್ಕೆಲ್ಲ ಜಾಗ ಇದೆ. ನೇಚರ್ ಮಧ್ಯದಲ್ಲಿ ಇದೆಲ್ಲ ನೋಡೋದಕ್ಕೆ ಒಂಥರ ಸಖತ್ ಖುಷಿ ಆಗುತ್ತೆ. ಪಾಚಿ ಕಟ್ಟಿದೆ, ಹುಷಾರಾಗಿ ಓಡಾಡಬೇಕು. ಸೇಮ್ ಬೆಟ್ಟದ ಭೈರವೇಶ್ವರ ಹೇಗಿದೆಯೋ ಅದೇ ಥರನೇ ಇದೆ. ನೋಡಿ, ಆದರೂ ತುಂಬಾ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ ಇದು. ಯಾರೋ ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ.